ಸ್ನೇಹಿತರೆ, ನಮ್ಮ ಮನೆಗಳಲ್ಲೊಂದು ಮಾತಿದೆ, ದುಡ್ಡು ಮಾಡೋದು ದೊಡ್ಡದಲ್ಲ, ಅದನ್ನ ಉಳಿಸ್ಕೊಂಡು ಹೋಗೋದು ತುಂಬಾ ದೊಡ್ಡದು ಅಂತ. ನಾವೆಲ್ಲ ಬೆವರು ಸುರಿಸಿ ದುಡಿತೀವಿ, ಆದರೆ ತಿಂಗಳ ಕೊನೆಗೆ ಕೈಲಿ ಏನೂ ಇರೋದಿಲ್ಲ. ಅಲ್ಪ ಸ್ವಲ್ಪ ದುಡ್ಡು ಉಳಿಸಿದ್ರು ಕೂಡ ಅದನ್ನ ಎಲ್ಲಿ ಇಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಅದನ್ನ ಸೇವಿಂಗ್ಸ್ ಅಕೌಂಟಲ್ಲೇ ಬಿದ್ದಿರೋಕ್ ಬಿಟ್ಟಿರ್ತೀವಿ. ಶೇರ್ ಮಾರ್ಕೆಟ್ ಅಂದ್ರೆ ರಿಸ್ಕ್ ಜಾಸ್ತಿ, ಚಿನ್ನ ಅಂದ್ರೆ ರೇಟ್ ಕೇಳಿದ್ರೆ ಭಯ ಆಗುತ್ತೆ, ಬೆಳ್ಳಿ ಬಂದ್ರು ಕೂಡ. ಇದರ ನಡುವೆ ನಮಗೆ ಕಾರ್ ತಗೋಬೇಕು ಅಂತ ಆಸೆ, ಮಕ್ಕಳ ಸ್ಕೂಲ್ ಫೀಸ್, ಕೆಲವರಿಗೆ ಆಲ್ ಇಂಡಿಯಾ ಟ್ರಿಪ್, ಫಾರಿನ್ ಟ್ರಿಪ್ ಹೋಗಬೇಕು ಅನ್ನೋ ಪ್ಲಾನ್, ಸಿಕ್ಕಾಪಟ್ಟೆ ಟಾರ್ಗೆಟ್ಸ್ ಇರುತ್ತೆ. ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ಸ್ ಅಂತೆಲ್ಲ ಗೋಲ್ ಇರುತ್ತೆ. ಆದರೆ ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಒಟ್ಟಿಗೆ ಎಲ್ಲಿಂದ ತರೋದು? ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಎಲ್ಲ ಪ್ಲಾನ್ಗಳಿಗೆ ಹೇಗೆ ಅದನ್ನು ಆರ್ಗನೈಸ್ ಮಾಡ್ಕೋದು ಪ್ಲಾನ್ಸ್ನ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಿಕ್ಸ್ಡ್ ಡೆಪಾಸಿಟ್ ಹಾಗೂ ರಿಕರಿಂಗ್ ಡೆಪಾಸಿಟ್, RD, FD, RD ಕೇಳಿರ್ಬೋದಲ್ಲ, ಭಾರತೀಯರ ಫೇವರೆಟ್ ಉಳಿತಾಯ ವಿಧಾನಗಳು. ಬ್ಯಾಂಕ್ ಕಡೆಯಿಂದ ಸೇಫ್ ಹಾಗೂ ಸ್ಟೇಬಲ್ ರಿಟರ್ನ್ಸ್ ಅನ್ನ ಅರ್ನ್ ಮಾಡೋಕಿರೋ ಟ್ರಸ್ಟೆಡ್ ದಾರಿಗಳು. ಆದ್ರೆ ಇರೋ ಹಣವನ್ನ ನಾವು FD ಮಾಡಬೇಕಾ ಅಥವಾ RD ಮಾಡಬೇಕಾ? ಯಾವ್ದ್ರಲ್ಲಿ ಲಾಭ ಜಾಸ್ತಿ, ಯಾವ್ದ್ರಲ್ಲಿ ರಿಸ್ಕ್ ಕಮ್ಮಿ, ಯಾವ್ದ್ರಲ್ಲಿ ಹಣ ಬೇಗ ಮಲ್ಟಿಪ್ಲೈ ಆಗುತ್ತೆ, ಯಾವ್ದ್ರಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ, ಈ ಎರಡೂ ಪ್ರಾಡಕ್ಟ್ಗಳು ಹೇಗೆ ವರ್ಕ್ ಆಗ್ತವೆ, ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ವರದಿಯಲ್ಲಿ ಕೊಡ್ತಾ ಹೋಗ್ತೀವಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಏನಿದು RD ಮತ್ತು FD? ಮೊದಲನೇದಾಗಿ ಇವೆರಡರ ನಡುವೆ ಇರೋ ಬೇಸಿಕ್ ವ್ಯತ್ಯಾಸ. FD ಅಂದರೆ ಫಿಕ್ಸ್ಡ್ ಡೆಪಾಸಿಟ್. ನಿಮ್ಮ ಹತ್ರ ಒಂದೇ ಸಲಕ್ಕೆ ಒಂದು ದೊಡ್ಡ ಅಮೌಂಟ್ ಇದೆ ಅಂತ ಅನ್ಕೊಳ್ಳಿ. ಉದಾಹರಣೆಗೆ 1 ಲಕ್ಷ, 2 ಲಕ್ಷ, 50,000 ಅಥವಾ 5 ಲಕ್ಷ, ಈ ರೀತಿ ಎಷ್ಟಾದರೂ ಆಗಿರ್ಬೋದು, ಕೋಟಿ ಯಾರೂ ಆಗಿರ್ಬೋದು. ಅದನ್ನು ತಗೊಂಡು ಹೋಗಿ ಬ್ಯಾಂಕ್ನಲ್ಲಿ ನಿರ್ದಿಷ್ಟ ಅವಧಿಗೆ ಫಿಕ್ಸೆಡ್ ಇಂಟ್ರೆಸ್ಟ್ಗೆ ನೀವು FD ಇಡ್ತೀರಾ, ಫಿಕ್ಸೆಡ್ ಡ್ಯೂರೇಷನ್ಗೆ ಇಡ್ತೀರಾ. ಅದೇ ಫಿಕ್ಸೆಡ್ ಡೆಪಾಸಿಟ್. ಅಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಥರ ಮೇಲೆ ಹೋಯ್ತು, ಕೆಳಗೋಯ್ತು, ತೆಗಿಬೇಕಾದ್ರೆ ಡೌನ್ ಆಗಿತ್ತು, ಆ ಥರದ್ದು ಏನೂ ಇರೋದಿಲ್ಲ. ಬ್ಯಾಂಕ್ ನಿಮಗೆ ಏನು ಪ್ರಾಮಿಸ್ ಮಾಡಿರುತ್ತೆ ಅದು ಕೊಡಲೇಬೇಕು. ಅವಧಿ ಮುಗಿದ ಮೇಲೆ ಅಸಲು ಬಡ್ಡಿ ಎರಡೂ ಕೂಡ ನಿಮ್ ಕೈಗೆ ಸಿಗುತ್ತೆ. ಇನ್ನೊಂದು RD ಅಂದ್ರೆ ರಿಕರಿಂಗ್ ಡೆಪಾಸಿಟ್. ಇದು FD ತರನೇ, ಸ್ವಲ್ಪ ಡಿಫರೆಂಟ್. ಇಲ್ಲಿ ನಿಮ್ಮ ಹತ್ರ ಒಟ್ಟಿಗೆ ಇಡೋಕೆ ದುಡ್ಡಿಲ್ಲ. ನಿಮಗೆ ಒಂದು 10 ಲಕ್ಷ FD ಇಡಬೇಕು ಅಂತ ಅನ್ಕೊಂಡಿರ್ತೀರಿ, ಆದ್ರೆ ಒಟ್ಟಿಗೆ ಇಡೋಕೆ ಅಷ್ಟು ದುಡ್ಡು ಇರೋದಿಲ್ಲ. FDಲಿ SIP ಮಾಡಿದ್ರೆ ಹೇಗಿರುತ್ತೆ ಆ ತರ ಅಂತ ಅನ್ಕೊಳ್ಳಿ. ನಿಮ್ಮ ಹತ್ರ ಒಟ್ಟಿಗೆ ಕೊಡೋಕೆ ದುಡ್ಡು ಇರೋದಿಲ್ಲ FDಗೆ ಅಷ್ಟೊಂದು. ಆದ್ರೆ ಪ್ರತಿ ತಿಂಗಳು ಸಂಬಳ ಬಂದಾಗ ಒಂದು ಫಿಕ್ಸ್ಡ್ ಅಮೌಂಟ್, ಅಂದ್ರೆ 1,000 ರೂಪಾಯಿನೋ, 2,000 ರೂಪಾಯಿನೋ, 3,000 ರೂಪಾಯಿನೋ, 5, 10, 15, 20 ಈ ರೀತಿ ಯಾವುದೋ ಒಂದು ಅಮೌಂಟ್ನ ನಿಮ್ಮ ಗೋಲ್ಗೆ ತಕ್ಕಂತೆ ಪ್ರತಿ ತಿಂಗಳು ಉಳಿಸ್ತಾ ಹೋಗೋಕೆ RD ಯೂಸ್ ಮಾಡ್ಬೋದು. ಇದರಲ್ಲಿ ಸೇಫ್ಟಿ, ಇಂಟ್ರೆಸ್ಟ್ ಎಲ್ಲ FD ತರನೇ. FDಗೆ SIP ಮಾಡ್ದಂಗೆ ಅಂತ ಅನ್ಕೊಂಡಿದ್ದೀನಿ ನೀವು. ಯಾರಿಗೆ ಯಾವ್ದು ಬೆಸ್ಟ್? ಸ್ಯಾಲರಿ ವರ್ಸಸ್ ಲಂಸಮ್ ಹಣ. ನಿಮಗೆ ಪಿತ್ರಾರ್ಜಿತವಾಗಿ ಯಾವ್ದಾದ್ರು ದೊಡ್ಡ ಅಮೌಂಟ್ ಬಂದಿದ್ರೆ, ಅಥವಾ ಯಾವುದೋ ಆಸ್ತಿ ಮಾರಿನೋ, ಅಥವಾ ಕೆಲಸದಲ್ಲಿ ದೊಡ್ಡ ಇನ್ಸೆಂಟಿವ್ ಸಿಕ್ಕಿದ್ರೆ, ಬೋನಸ್, ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಲ್ಲಿ ಭರ್ಜರಿ ರಿಟರ್ನ್ ಸಿಕ್ಕಿ ನೀವು ಅದನ್ನ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ರೆ, ಈ ರೀತಿ ಲಂಸಮ್ ದೊಡ್ಡ ಅಮೌಂಟ್ ಕೈಗೆ ಸಿಕ್ಕಿದಾಗ ಅದನ್ನ ಒಂದೇ ಕಡೆ ಸೇಫ್ ಆಗಿಡೋಕೆ ಬ್ಯಾಂಕ್ ನಲ್ಲಿ ಒಂದು ಗ್ಯಾರಂಟಿಡ್ ಇಂಟ್ರೆಸ್ಟ್ಗೆ ಇಡೋಕೆ FD ಬೆಸ್ಟ್ ಒಂದೇ ಟೈಮ್ನಲ್ಲಿ. ಆದ್ರೆ ತಿಂಗಳ ಸಂಬಳವನ್ನ ನಂಬಿರೋ ಮಿಡಿಲ್ ಕ್ಲಾಸ್ ಜನರಿಗೆ, ಯುವಕ ಯುವತಿಯರಿಗೆ RD ಅನ್ನೋದು ವರದಾನ ಆಗುತ್ತೆ. ಯಾಕಂದ್ರೆ ಇವತ್ತು 1 ಲಕ್ಷ, 2 ಲಕ್ಷ FD ಮಾಡೋಕೆ ನಿಮ್ಮ ಹತ್ರ ದೊಡ್ಡ ಲಂಸಮ್ ಅಮೌಂಟ್ ಇಲ್ಲದೆ ಇರ್ಬೋದು. 10 ಲಕ್ಷದೊಂದು ಗೋಲ್ ಇದೆ ನಿಮಗೆ. ಅದನ್ನ ರಿಸ್ಕಿ ಅಸೆಟ್ಸ್ ಅಲ್ಲಿ ಹಾಕಿ, ಮಾರ್ಕೆಟ್ ಅಲ್ಲಿ ಹಾಕಿ ನಿಮಗೆ ರಿಸ್ಕ್ ತಗೊಳಕ್ ರೆಡಿ ಇರಲ್ಲ ನೀವು. ನನಗೆ ಗ್ಯಾರಂಟಿಡ್ ಇನ್ನೊಂದು ವರ್ಷದಲ್ಲಿ ಬೇಕೇ ಬೇಕು ಇದು, ಅಥವಾ ಒಂದು 3 ವರ್ಷದಲ್ಲಿ ಬೇಕೇ ಬೇಕು, ಡೌನ್ ಆದರೆ ನಂಗೆ ಭಯ ಆಗುತ್ತೆ ಅನ್ನೋರಿಗೆ FDಯಲ್ಲಿ SIP ಮಾಡೋಕ್ಕೆ RD ಬೆಸ್ಟ್. ಯಾಕಂದ್ರೆ ಮೇಲೆ ಕೆಳಗೆ ಹೋಗೋದೇ ಇಲ್ಲ. ಬ್ಯಾಂಕ್ ಗ್ಯಾರಂಟಿ ಮಾಡಿರೋದನ್ನ ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡಲೇಬೇಕು ಇದರಲ್ಲಿ. FD ತರನೇ ನಿಮ್ಮ ಟಾರ್ಗೆಟ್ ಇರುತ್ತಲ್ಲ, 5 ಲಕ್ಷ, 10 ಲಕ್ಷ FD ಮಾಡ್ಕೋಬೇಕು ನಾನು ಅಂತ ಹೇಳಿ, ಗ್ಯಾರಂಟಿಡ್ ರಿಟರ್ನ್ಸ್ ಬರೋ ಥರ ಮಾಡ್ಕೋಬೇಕು ಅಂತ. ಅದಕ್ಕೆ ನೀವು ತಿಂಗಳು ಕಟ್ತಾ ಹೋಗ್ತಿರ್ತೀರಿ. ತಿಂಗಳು ಕೂಡ ಅದಕ್ಕೆ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ನಿಮಗೆ ಸಂಬಳ ಬಂದ ತಕ್ಷಣ RDಗೆ ದುಡ್ಡು ಹೋಗೋ ಥರ ಆಟೋ ಡೆಬಿಟ್ ಆನ್ ಮಾಡಿ ಇಟ್ಕೊಂಡಿದ್ರೆ ಸೇವಿಂಗ್ಸ್ ಆಗೇ ಆಗುತ್ತೆ. ಜೊತೆಗೆ ನಿಮಗೆ ರಿಟರ್ನ್ಸ್ ಬಗ್ಗೆ ಭಯ ಇರೋದಿಲ್ಲ, ಪೀಸ್ ಆಫ್ ಮೈಂಡ್ ಕೂಡ ಇರುತ್ತೆ. RDಯಲ್ಲಿ ಇಷ್ಟು ರಿಟರ್ನ್ಸ್ ಗ್ಯಾರಂಟಿಡ್ ಅಂತ ಹೇಳಿ. ಒಂಥರ ಸೇವ್ ಫಸ್ಟ್ ಸ್ಪೆಂಡ್ ಲೇಟರ್ ಅಪ್ರೋಚ್ಗೆ ಇದು ಬೆಸ್ಟ್ ಎಕ್ಸಾಂಪಲ್ ಬಿಗಿನರ್ಸ್ಗೆ. ಆಮೇಲೆ ನೀವು 1 ವರ್ಷ, 2 ವರ್ಷ ಈ ರೀತಿ RD ಕಟ್ಟಿ ನಿಮ್ಮ ಟಾರ್ಗೆಟ್ ಅಮೌಂಟ್ ರೀಚ್ ಆದಾಗ, 5 ಲಕ್ಷನೋ 10 ಲಕ್ಷನೋ ಟಾರ್ಗೆಟ್ ಅಮೌಂಟ್ ರೀಚ್ ಆದಾಗ ಅದನ್ನ ಏನಕ್ಕೆ ಬಳಸೋಕಂತ ಪ್ಲಾನ್ ಮಾಡಿರ್ತೀರಿ. ಉದಾಹರಣೆಗೆ ಕೆಲವರಿಗೆ ಐಫೋನ್ ತಗೊಳಕಿರ್ಬೋದು, ಕೆಲವರಿಗೆ ಬೈಕ್ ತಗೊಳಕಿರ್ಬೋದು, ಕೆಲವರಿಗೆ ಟ್ರಿಪ್ ಮಾಡೋಕಿರ್ಬೋದು, ಕೆಲವರಿಗೆ ಕಾರ್ ತಗೊಳಕಿರ್ಬೋದು, ಅಥವಾ ಒಂದು 10 ಲಕ್ಷ ರೂಪಾಯಿ ಇಡಬೇಕು, ನನಗೆ ಲಂಸಮ್ ಇಟ್ಬಿಡ್ಬೇಕು, ನನಗೆ ಎಮರ್ಜೆನ್ಸಿ ಫಂಡ್ ತರ ಸೈಡಲ್ಲಿ ಇಡಬೇಕು, ಅದರಲ್ಲಿ ರೆಗ್ಯುಲರ್ ಪ್ಯಾಸಿವ್ ಇನ್ಕಮ್ ಬರ್ತಾ ಇರಬೇಕು ಅಂತ ಹೇಳಿದ್ರು ಕೂಡ ನೋಡಿ, 7-8% ಅಂತ ಹೇಳಿದ್ರು ಕೂಡ ಎಷ್ಟಾಯ್ತು? 10 ಲಕ್ಷಕ್ಕೆ ವರ್ಷಕ್ಕೆ ಒಂದು 80,000 ರೂಪಾಯಿ ಕೂತಲೇ ಬರುತ್ತೆ. ತಿಂಗಳು ಲೆಕ್ಕಕ್ಕೆ ಹಾಕಿದ್ರೆ 6,000-6,500 ರೂಪಾಯಿ ಕೂತಲೇ ಬರುತ್ತೆ. ನಿಮಗೆ ಇನ್ಕಮ್ ಇರೋದೇ 50,000, 30,000, 40,000 ಅಂದರೆ ಪ್ಯಾಸಿವ್ ಇನ್ಕಮ್ಮೇ 5,000-6,000 ರೂಪಾಯಿ ಬಂದ್ಬಿಡ್ತು, 6,000 ರೂಪಾಯಿ ಬಂದ್ಬಿಡ್ತು ಅಂತ ಹೇಳಿದ್ರೆ ಅದು ಎಕ್ಸ್ಟ್ರಾ ಬೂಸ್ಟ್ ಅಲ್ವಾ? ಆ ಥರದ ಪ್ಲಾನ್ ಇತ್ತು ಅಂದ್ರೂ ಕೂಡ ನಿಮಗಿದು ಬೆಸ್ಟ್ ವೇ ಆಗ್ಬೋದು ಅಕ್ಯುಮುಲೇಟ್ ಮಾಡ್ತಾ ಹೋಗೋಕೆ ಗ್ಯಾರಂಟಿಡ್ ಇಂಟ್ರೆಸ್ಟ್ನೊಂದಿಗೆ. ಉಳಿತಾಯಕ್ಕೆ ಹೊಸ ಪವರ್. ಆದ್ರೆ RD ಮಾಡೋದು ಹೇಗೆ? ಬ್ಯಾಂಕ್ಗಳಲ್ಲಿ ಮಾಡೋದು ಸ್ನೇಹಿತರೆ. ಇದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಲ್ಲ ರಿಪೀಟ್ ಹೇಳ್ತಾ ಇದೀವಿ. ಇದು ಸೇಫ್ FD ತರನೇ, ಬ್ಯಾಂಕ್ ಗ್ಯಾರಂಟಿಡ್ ಇದು.
ಬ್ಯಾಂಕ್ನಲ್ಲಿ FD ಹೇಗಿಡ್ತೀರೋ ಹಾಗೆ RD ಮಾಡೋದು. ಆದರೆ ನಿಮಗೆ ಯಾವ ಬ್ಯಾಂಕ್ನಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇದೆ ಹುಡ್ಕೊಂಡು ಹೋಗೋದು ಹೆಂಗೆ ಅನ್ನೋ ಲೆಕ್ಕಾಚಾರ ಏನಾದರೂ ಇದ್ರೆ ಈ ಮುಂದಿನ ಭಾಗ ನಿಮ್ಗಾಗಿ. ಟಾಪ್ ಇಂಟ್ರೆಸ್ಟ್ ರೇಟ್ ಸಿಕ್ಕಾಗ ಬ್ಯಾಂಕ್ಗಳನ್ನ ಹುಡ್ಕೊಂಡು ಅಲ್ಲೆಲ್ಲ ಅಲ್ಲಾಡೋದ್ರ ಬದಲು ನೀವು ಎಲ್ಲವನ್ನ ಸ್ಟೇಬಲ್ ಮನಿಯಲ್ಲೇ ಚೆಕ್ ಮಾಡಬಹುದು. ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ ಬಗ್ಗೆ ನಿಮಗೆ ಹಿಂದೆ ಕೂಡ ಹೇಳಿದ್ವಿ ನಾವು. ಇದು ನಿಮ್ಮನ್ನ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಕನೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್. ಇಲ್ಲಿ ನೀವು ಭಾರತದ 200ಕ್ಕೂ ಅಧಿಕ ಬ್ಯಾಂಕ್ಗಳದು, RBI ಇಂದ ರೆಗ್ಯುಲೇಟ್ ಆಗೋ ನಮ್ಮ ದೇಶದ ಬ್ಯಾಂಕ್ಗಳದು FD RD ರೀತಿ ಬೇರೆ ಬೇರೆ ಸೇವಿಂಗ್ಸ್ ಇನ್ಸ್ಟ್ರೂಮೆಂಟ್ ಗಳ ಇಂಟ್ರೆಸ್ಟ್ ರೇಟ್ ಅನ್ನ ಒಂದೇ ಕಡೆ ಕಂಪೇರ್ ಮಾಡಬಹುದು. ಅದಾದ್ಮೇಲೆ ಕಂಪೇರ್ ಮಾಡಿದ್ಮೇಲೆ ನೀವು ಭಾರತದಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ರೇಟ್ ಅನ್ನ ಕೊಡ್ತಾ ಇರುವಂತಹ ಬ್ಯಾಂಕ್ಗಳಲ್ಲಿ ಅಲ್ಲೇ ಇನ್ಸ್ಟೆಂಟ್ ಆಗಿ FD RD ಅನ್ನ ಬುಕ್ ಮಾಡ್ಕೋಬಹುದು. ಜೊತೆಗೆ ಇದಿರೋ ಮೇನ್ ಹೈಲೈಟ್ ಏನ್ ಗೊತ್ತಾ, ಟಾಪ್ ಅಪ್ RD ಫೀಚರ್. ಇದನ್ನ ಗಮನ ಕೊಟ್ಟು ಕೇಳಿ. ನೀವು ತಿಂಗಳಿಗೆ 2,000 ರೂಪಾಯಿನ RD ಶುರು ಮಾಡಿದೀರಾ ಅಂತ ತಿಳ್ಕೊಳ್ಳಿ. ಮಧ್ಯದಲ್ಲಿ ನಿಮಗೆ ಎಲ್ಲೋ ಬೋನಸ್ ಬಂತು ಅಥವಾ ಎಕ್ಸ್ಟ್ರಾ ದುಡ್ಡು ಸಿಕ್ತು, ಅದನ್ನ ನೀವು ಅದೇ RD ಅಕೌಂಟ್ಗೆ ಟಾಪ್ ಅಪ್ ಮಾಡಕ್ಕೆ ಅವಕಾಶ ಇರುತ್ತೆ. ಬೇರೆ ಬೇರೆ ಕಡೆ ಹರಿದು ಹಂಚಿ ಹೋಗಲ್ಲ, ನಿಮ್ಮ ದುಡ್ಡಿನ ಗಂಟು ಒಂದೇ ಕಡೆ ಇರುತ್ತೆ. ವಿಶೇಷ ಅಂದ್ರೆ ನೀವು ಯಾವ ಹಳೆಯ ಬಡ್ಡಿ ದರಕ್ಕೆ RD ಶುರು ಮಾಡಿರ್ತೀರೋ ಅದೇ ಇಂಟ್ರೆಸ್ಟ್ ರೇಟ್ ಹೊಸ ಬಡ್ಡಿಗೂ ಕೂಡ ಸಿಗುತ್ತೆ. ಸೊ ಮಾರ್ಕೆಟ್ ನಲ್ಲಿ ಲೇಟರ್ ಡೇ ನಲ್ಲಿ ಏನಾದ್ರೂ ಕೂಡ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿದ್ರು ಕೂಡ ನಿಮ್ಮ ಹೊಸ ಎಕ್ಸ್ಟ್ರಾ ಟಾಪ್ ಅಪ್ ಗೆ ಹಳೆ ಇಂಟ್ರೆಸ್ಟ್ ರೇಟ್ ನಿಮಗೆ ಸಿಗುತ್ತೆ, ಹೈ ಇಂಟ್ರೆಸ್ಟ್ ರೇಟ್. ಜೊತೆಗೆ ಇಲ್ಲಿ ನೀವು ಬುಕ್ ಮಾಡೋ RD ಆಗಿರ್ಬೋದು FD ಆಗಿರ್ಬೋದು ನೇರವಾಗಿ ಯಾವ ಬ್ಯಾಂಕ್ ಅಲ್ಲಿ ಸೆಲೆಕ್ಟ್ ಮಾಡ್ತಿರಲ್ಲ ಪ್ಲಾಟ್ಫಾರ್ಮ್ ನಲ್ಲಿ ಆ ಬ್ಯಾಂಕ್ಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಹೆಸರಲ್ಲಿ ಆ ಬ್ಯಾಂಕ್ಗಳಲ್ಲಿ FD ಬುಕ್ ಆಗುತ್ತೆ, ಅವರು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಜೊತೆಗೆ ಸ್ನೇಹಿತರೆ ನಿಮ್ಮ ಗಮನದಲ್ಲಿರಲಿ, ಭಾರತದಲ್ಲಿರೋ ಎಲ್ಲಾ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳ ಡೆಪಾಸಿಟ್ಗಳಿಗೆ, ಅಲ್ಲಿ ನೀವಿಡುವಂಥ ಸೇವಿಂಗ್ಸ್ ಅಕೌಂಟ್ RD FDಗಳಿಗೆ ಅಪ್ ಟು 5 lakh rupees ತನಕ RBI ನ DICGC ಇದೆಯಲ್ಲ, ಅವರು ಇನ್ಶೂರೆನ್ಸ್ ಕೊಡ್ತಾರೆ 5 lakh rupees ತನಕ. ಪರ್ ಅಕೌಂಟ್ ಪರ್ ಪ್ಯಾನ್ ಕಾರ್ಡ್ 5 ಲಕ್ಷ ರೂಪಾಯಿವರೆಗೂ ಕೂಡ ನಿಮ್ಮ ದುಡ್ಡಿಗೆ ಕಂಪ್ಲೀಟ್ RBI ನ ಗ್ಯಾರಂಟಿ ಇರುತ್ತೆ. ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಹೇಳಿದ್ರೆ, ಅಷ್ಟಕ್ಕೂ ಕವರೇಜ್ ಬೇಕು ಅಂತ ಹೇಳಿದ್ರೆ, ಫುಲ್ ನಿಶ್ಚಿಂತೆಯಿಂದ ಇರಬೇಕು ಅಂತ ಹೇಳಿದ್ರೆ ನೀವು ಒಂದು 20 ಲಕ್ಷ ಇದೆ ಅಂತ ಅನ್ಕೊಳ್ಳಿ. ಅವಾಗ 4 ಡಿಫ್ರೆಂಟ್ ಬ್ಯಾಂಕ್ಗಳಲ್ಲಿ ನೀವು RD ಅನ್ನ ಮಾಡ್ಬೋದು ಅಥವಾ FD ಅನ್ನ ಮಾಡ್ಬೋದು. ಅವಾಗ 4ಕ್ಕೂ ಕೂಡ ಕವರ್ ಆಗುತ್ತಲ್ವಾ, ಟೋಟಲ್ ಅಮೌಂಟ್ಗೂ ಕೂಡ RBI ನ ಆ ಇನ್ಶೂರೆನ್ಸ್ ಕವರ್ ಆಗುತ್ತೆ 4 ಡಿಫರೆಂಟ್ ಬ್ಯಾಂಕ್ಸ್ ಅಲ್ಲಿ ಮಾಡಿದಾಗ. ಆ 4 ಡಿಫರೆಂಟ್ ಬ್ಯಾಂಕ್ಸ್ ಅಲ್ಲಿ ಮಾಡಕ್ಕೆ 4 ಡಿಫರೆಂಟ್ ಬ್ಯಾಂಕ್ಸ್ಗೆ ಹೋಗಬೇಕು ಅಂತಿಲ್ಲ, ನೀವು ಸ್ಟೇಬಲ್ ಮನಿ ಆಪ್ ಮೂಲಕ ಅಲ್ಲೇ ಫಿಂಗರ್ ಟಿಪ್ಸ್ ಅಲ್ಲಿ ನೀವು ಮಾಡಬಹುದು. ಜೊತೆಗೆ ಸ್ನೇಹಿತರೆ RD ಅನ್ನೋ ಪ್ರಾಡಕ್ಟ್ ನಲ್ಲಿ ನಿಮ್ಮ ಉಳಿತಾಯವನ್ನ ನೀವು ಬರೀ 1000 ರೂಪಾಯಿಂದಲೂ ಕೂಡ ಶುರು ಮಾಡ್ಕೊಂಡ್ಬಿಡ್ಬೋದು. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ಅನ್ನ ಮಿಸ್ ಇಲ್ಲದೆ ಚೆಕ್ ಮಾಡಿ ಕೆಲವೇ ಕ್ಲಿಕ್ಸ್ ಅಲ್ಲಿ ನಿಮ್ಮ ಜರ್ನಿಯನ್ನ ಶುರು ಮಾಡಬಹುದು, ಉಳಿತಾಯದ ಜರ್ನಿಯನ್ನ. ಆಸಕ್ತರು ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. FD RD ಗೆ ಬಡ್ಡಿ ಎಷ್ಟು? ಸ್ನೇಹಿತರೆ FDಗೆ ಎಷ್ಟಿರುತ್ತೋ RDಗೂ ಅಷ್ಟೇ ಇಂಟ್ರೆಸ್ಟ್ ಸಿಗುತ್ತೆ. ಆದರೆ ಡಿಫರೆನ್ಸ್ ಏನು ಅಂದರೆ FDನಲ್ಲಿ ಒಂದು ದೊಡ್ಡ ಲಂಸಮ್ ಇಡೋದ್ರಿಂದ FD ಮೊದಲ ದಿನದಿಂದಲೇ ಪೂರ್ತಿ ಲಂಸಮ್ ಅಮೌಂಟ್ ಮೇಲೆ ಬಡ್ಡಿ ಕೌಂಟ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನೀವು 5 ಲಕ್ಷ ರೂಪಾಯಿ ಇಟ್ಟರೆ ಇಡೀ 5 ಲಕ್ಷಕ್ಕೂ ಬಡ್ಡಿ ಮೊದಲ ದಿನದಿಂದಲೇ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. RDನಲ್ಲಿ ನೀವು ಪ್ರತಿ ತಿಂಗಳು ಎಷ್ಟೆಷ್ಟು ಹಾಕ್ತಾ ಹೋಗ್ತೀರೋ ಅಷ್ಟು ಹಣಕ್ಕೆ ಬಡ್ಡಿ ಅಪ್ಲೈ ಆಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ಬಡ್ಡಿ ಮೇಲೆ ಬಡ್ಡಿ ನೋಡೋದಾದ್ರೆ FDನಲ್ಲಿ ಪ್ರಾಫಿಟ್ ಜಾಸ್ತಿ. ಜೊತೆಗೆ ಬರೋ ಬಡ್ಡಿಯನ್ನ ವಿಡ್ರಾ ಮಾಡದೆ ಕಾಂಪೌಂಡಿಂಗ್ ಆಗೋಕೆ ಅಲ್ಲೇ ಬಿಟ್ರೆ ನಿಮ್ಮ ಹಣ FD RD ಅವಧಿ ಮುಗಿಯೋ ಹೊತ್ತಿಗೆ ಆಲ್ಮೋಸ್ಟ್ ಡಬಲ್ ಆಗಿ ಹೋಗಿರುತ್ತೆ. ಅವಧಿಗೂ ಮುನ್ನ ಹಣ ತೆಗಿಬಹುದಾ? ಇದು ಇಂಪಾರ್ಟೆಂಟ್ ವಿಚಾರ. ಎಮರ್ಜೆನ್ಸಿ ಬಂತು ಅಂತ ಹೇಳಿದ್ರೆ ಅವಧಿಗೂ ಮುಂಚೆ ವಿಡ್ರಾ ಮಾಡ್ಕೋಬಹುದಾ? ಎಸ್, ಆರಾಮಾಗಿ ವಿಡ್ರಾ ಮಾಡ್ಕೋಬಹುದು. ಯಾವ್ದ್ರಲ್ಲೂ ಲಾಕ್ ಇನ್ ಎಲ್ಲ ಇರೋದಿಲ್ಲ. ವಿಡ್ರಾ ಮಾಡ್ಕೊಳ್ಳೋಕೆ ಅವಕಾಶ ಇದ್ದೇ ಇರುತ್ತೆ. RD FD ಎರಡರಲ್ಲೂ ಇರುತ್ತೆ. ಅದರಲ್ಲೂ ಈಗ ಕೆಲ ಬ್ಯಾಂಕ್ಗಳು ಇನ್ಸ್ಟೆಂಟ್ ವಿಡ್ರಾವಲ್ ಆಪ್ಷನ್ ಕೂಡ ಕೊಡೋಕೆ ಶುರು ಮಾಡಿವೆ. ಅವಧಿಗೂ ಮುಂಚೆ ವಿಡ್ರಾ ಮಾಡ್ಕೊಂಡ್ರೆ ಸಣ್ಣ ಪೆನಾಲ್ಟಿ ಹಾಕ್ಬೋದು. ಅದು ಕೂಡ ನೀವು ಹಾಕಿರೋ ದುಡ್ಡಿಂದ ಏನು ಹೋಗೋದಿಲ್ಲ, ನಿಮ್ಗೆ ಗ್ರೋ ಆಗಿರುತ್ತೆ, ಅದರಲ್ಲಿ ಮೈನಸ್ ಆಗಿರುತ್ತೆ, ನಿಮ್ಗೆ ಅಷ್ಟೊಂದೇನು ಬರ್ಡನ್ ಗೊತ್ತಾಗಲ್ಲ ಅದರಲ್ಲಿ. ಜೊತೆಗೆ ವಿಶೇಷವಾಗಿ RD ವಿಚಾರಕ್ಕೆ ಬಂದರೆ ಅವಧಿಗೂ ಮುಂಚೆನೇ ವಿಡ್ರಾ ಮಾಡೋಕೆ ಹೋದರೆ ನೀವು ಎಷ್ಟು ಅವಧಿ ಕಂಪ್ಲೀಟ್ ಮಾಡಿದಿರೋ ಅದಕ್ಕೆ ತಕ್ಕಂತೆ ಬಡ್ಡಿ ದರದಲ್ಲಿ ಸ್ವಲ್ಪ ಇಳಿಕೆ ಮಾಡ್ತಾರೆ. ಆದರೆ ಒಂದು ವಿಚಾರ ನೆನಪಿಡಿ, ಶೇರ್ ಮಾರ್ಕೆಟ್ನಲ್ಲಿ ವಾಲಟೈಲ್ ಮಾರ್ಕೆಟ್ ಹೋದರೆ ಹೋಯ್ತು ಮೇಲಕ್ಕೆ, ಕೆಳಗೆ ಹೋದರೆ ಕೆಳಗೆ ಹೋಯ್ತು ಹೇಳೋಕ್ಕಾಗಲ್ವಲ್ಲ. ಆದರೆ ಇದರಲ್ಲಿ ಆ ರೀತಿಯ ಯಾವುದೇ ಅನ್ಸರ್ಟೆನಿಟಿ ಇರೋದಿಲ್ಲ. ಕಂಪ್ಲೀಟ್ ನಿಶ್ಚಿತತೆ, ಗ್ಯಾರಂಟಿ ಇರುತ್ತೆ ನಿಮಗೆ. ಬ್ಯಾಂಕ್ ಪ್ರಾಮಿಸ್ ಮಾಡಿರೋ ಇಂಟ್ರೆಸ್ಟ್ ನಿಮಗೆ ಕೊಡುತ್ತೆ ಅಂತ. ಟ್ಯಾಕ್ಸ್ ಮತ್ತು TDS ನಿಮ್ಮ ಜೇಬಿಗೆ ಎಷ್ಟು ಕತ್ತರಿ? ಸ್ನೇಹಿತರೆ FD ಮತ್ತು RD ಅಲ್ಲಿ ನಿಮ್ಮ ಇನ್ಕಮ್ ಸ್ಲ್ಯಾಬ್ ಎಷ್ಟಿರುತ್ತೆ, ನೀವು ಯಾವ ಟ್ಯಾಕ್ಸ್ ಬ್ರ್ಯಾಕೆಟ್ನಲ್ಲಿ ಬರ್ತೀರಿ ಆ ಸ್ಲ್ಯಾಬ್ಗೆ ತಕ್ಕಂತೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಟ್ಯಾಕ್ಸಬಲ್ ಬ್ರ್ಯಾಕೆಟ್ನಲ್ಲಿ ಬಂದರೆ ನೀವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಇದನ್ನು ಕೌಂಟ್ ಮಾಡಲಾಗುತ್ತೆ. TDS ನಿಯಮ ಏನು ಅಂದರೆ ವರ್ಷದ ಒಟ್ಟು ಬಡ್ಡಿ 40,000 ರೂಪಾಯಿ ಇಂಟ್ರೆಸ್ಟೇ 40,000 ರೂಪೀಸ್ ದಾಟಿ ಮೇಲಕ್ಕೆ ಹೋದರೆ, ಹಿರಿಯ ನಾಗರಿಕರಾಗಿದ್ದರೆ 50,000 ದಾಟಿ ಹೋದರೆ ಬ್ಯಾಂಕ್ ನೇರವಾಗಿ 10% TDS ಅನ್ನು ಇಂಟ್ರೆಸ್ಟ್ ಮೇಲೆ 10%ನಲ್ಲಿ ಕಟ್ ಮಾಡುತ್ತೆ. ಇಲ್ಲಿ ಟ್ಯಾಕ್ಸ್ ಸೇವಿಂಗ್ಗೆ ಒಂದು ಅವಕಾಶ ಏನು ಗೊತ್ತಾ, ಒಂದು ವೇಳೆ ನಿಮ್ಮ ಒಟ್ಟು ಆದಾಯ ಟ್ಯಾಕ್ಸ್ ಸ್ಲ್ಯಾಬ್ಗಿಂತ ಕಮ್ಮಿ ಇದ್ದರೆ, ಉದಾಹರಣೆಗೆ ಈಗ ರಿಬೇಟ್ ಎಲ್ಲ ಸೇರಿ 12 ಲಕ್ಷ ರೂಪಾಯಿ ಅಥವಾ ಸ್ಯಾಲ್ರಿಡ್ ಆದರೆ
12.75 ಲಕ್ಷ ರೂಪಾಯಿ ಒಳಗಡೆ ಇದ್ದರೆ ನೀವು ಫಾರ್ಮ್ 15G ಅಥವಾ 15H ಸಬ್ಮಿಟ್ ಮಾಡಿ ಈ TDS ಕಟ್ ಆಗೋದನ್ನು ಕೂಡ ತಪ್ಪಿಸ್ಬೋದು. ಅವಾಗ TDS ಕಟ್ ಮಾಡ್ಕೊಳ್ಳಲ್ಲ ಬ್ಯಾಂಕ್ನವರು. ಸೊ ಸ್ನೇಹಿತರೆ, ನಿಮಗೂ ಕೂಡ ಈ ಗ್ಯಾರಂಟಿಡ್ ಇನ್ಕಮ್ ಪ್ರಾಡಕ್ಟ್ಸಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಸ್ಟೇಬಲ್ ಮನಿ ಮೂಲಕ ನೀವು ಈ ಪ್ರಾಸೆಸ್ನ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಮೊಬೈಲ್ನಲ್ಲೇ KYC ಮಾಡಿಕೊಂಡು, ಅಂದರೆ ವಿಡಿಯೋ KYC ಮಾಡಿಕೊಂಡು ಒಂದೇ ಕಡೆ ಎಲ್ಲ ಬ್ಯಾಂಕ್ ಡೆಪಾಸಿಟನ್ನು ಟ್ರ್ಯಾಕ್ ಮಾಡ್ಬೋದು. 50 ಲಕ್ಷಕ್ಕೂ ಅಧಿಕ ಜನ ಇದನ್ನು ಬಳಸ್ತಾ ಇದ್ದಾರೆ. ನೀವು ಕೂಡ ಉಳಿತಾಯದ ಜರ್ನಿಯನ್ನು ಶುರು ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಹೋಗಿ ಕ್ಲಿಕ್ ಮಾಡಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕೆಲವೇ ಕ್ಲಿಕ್ಸಲ್ಲಿ ನಿಮ್ಮ ಉಳಿತಾಯದ ಜರ್ನಿಯನ್ನು ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಫ್ರೀ ಟು ಡೌನ್ಲೋಡ್ ಇದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.